ಇದು ಏನಪ್ಪ ಅಂದ್ರೆ ಮತ್ತೊಂದು ದಿಕ್ಕಿನಂತ ಹೋಗ್ತೈತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ನಮ್ಮ ದೂರು ಧಾರಣೆಗೆ ಸ್ಪಷ್ಟವಾದ ನಂಬಿಕೆ ಏನಪ್ಪ ಅಂದ್ರೆ ನಾವು ಇಲ್ಲಿ ಸಿಗ್ತಾವೆ ಹೆಣ್ಣುಗಳು ಅನ್ನುವಂಥದ್ದು ಮೂಲಗಳು ಸಿಗ್ತಾವ. ಮತ್ತು ಜೊತೆಗೆ ಶವಗಳ ರಾಶಿ ಇಲ್ಲದಂತ ಮಾತಾಡ್ತಾ ಇದ್ದಾರೆ. ನೋಡು, ರಾಶಿ ಬೇಡ, ನಮ್ಮೊಂದು 5-6 ಸಿಕ್ಕರು ಸಾಕಬೇಕಾದ್ ಮಾಡಲಿಕ್ಕೆ ಸಾಧ್ಯದ. ಅದರಲ್ಲೂ ಒಂದೇ ಇದರಲ್ಲಿ 3-4 ಶವಗಳ ಏನಪ್ಪ ಮೂಳೆಗಳಾಗಲಿ ಅಥವಾ ಸ್ಕ್ಯಾಲೆಟಿನ್ ಅಥವಾ ಬುರುಡೆ ಆಗಲಿ ಏನು ಸಿಕ್ಕರು ಒಂದು ಹೊಸ ರೂಪ ಹಿಡಿತದೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಇದೆಲ್ಲ ಇರಲಿ, ಏನೂ ಇರಲಿ, ಇದು ಯಾಕೆಂದರೆ ದೂರಧಾರಣ ಮತ್ತು ಅಲ್ಲಿಯ ವಸ್ತುಸ್ಥಿತಿಯಾಗಿ ಬಿಟ್ಟಂಥದ್ದು. SIT ಮಾತ್ರ ತನ್ನ ಕೆಲಸವನ್ನು ತಾನು ನಿರಂತರವಾಗಿ ಮಾಡ್ತಾಯಿದೆ. ಕಾನ್ಸಂಟ್ರೇಷನ್ ಅಲ್ಲೇ ಇಟ್ಟಿದೆ, ಹುಡುಕು ಪ್ರಯತ್ನ ಮಾಡ್ತಾಯಿದೆ. ಎಲ್ಲ ದೇಶದಿಂದಲೂ ತನ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ನಾವು ಇವತ್ತು SITಗೆ ಬ್ಲೇಮ್ ಮಾಡೋದ್ರಲ್ಲಿ ಅಥವಾ ಅದ್ರ ಮೇಲೆ ಆರೋಪ ಮಾಡೋದ್ರಲ್ಲಿ ಏನೂ ಇಲ್ಲ. ಅವ್ರು ಮಾಡ್ತಾಯಿದ್ದಾರೆ, ಇನ್ನು ಸಿಗಬೇಕಷ್ಟ. ಆದರೂ ದೂರಧಾರಣೆ ಬಿಟ್ಟಂಥದ್ದು ಆಗೈತೆ ಮಾತ್ರ ಮಾಡ್ತಾಯಿದ್ದಾರೆ. ಕೆಲವೊಬ್ಬರು ನೋಡ್ರಿ ಮೊಸರಲ್ಲಿ ಸೇದು ಏನು ಕಲ್ಲನ್ನು ಹುಡುಕುವಂಥ ಜನ ಇಲ್ಲಿದ್ದಾರೆ. ಅಂಥವ್ರು ಇರೋ ನಡೆಯುವಂಥ ಟೀಕೆ ಟಿಪ್ಪಣಿಗಳು. ಆದರೆ ಈ ಸಂದರ್ಭದಲ್ಲಿ ಪಕ್ಷಗಳು ಇವತ್ತಿನ ಕಾಂಗ್ರೆಸ್, ಅದರಲ್ಲೂ ಸಿದ್ದರಾಮಯ್ಯನವರು SIT ನೇಮಿಸಿದ್ದರಿಂದಾಗೆ ಗೃಹ ಸಚಿವ ನಮ್ಮ ಪರಮೇಶ್ವರವರು ಇವರು ಒಂದಿಷ್ಟು ಶ್ಲಾಘನೀಯ ಕೆಲಸ ಮಾಡಿದ್ದಾರೆ. ಹೌದು, ಬಗಡಿಗೆ ಒಪ್ಪಿದ್ರು ಅಂತೇಳಿ. BJP ಸರ್ಕಾರ ಇದ್ರೆ ಒಪ್ತಿತ್ತು ಇಲ್ಲೋ ಅದು ಬೇರೆ ವಿಷಯ. ಆದರೆ ಜನ ಮಾತ್ರ ಬಿಡ್ತಾ ಇರಲಿಲ್ಲ ಅನ್ನೋದಷ್ಟು ಸತ್ಯದ. ಯಾಕಂದರೆ ಸಿದ್ದರಾಮಯ್ಯನವರು ಲಿಬ್ರಲಾಗಿ ಬೆಳೆದಂಥವರು, ಹಿಂದೆ ಮೂಮೆಂಟ್ ಇರಲಿ, ಜೊತೆಗೆ ಕೆಲಸ ಒಂದು ಶುದ್ರ ಜನಾಂಗದ ಮೇಲೆ ಬಂದಂಥವರು, ಒಂದಿಷ್ಟೇನೋ ಸಾಫ್ಟ್ ಕಾರ್ನರ್ಗಳು